75 ವರ್ಷದಲ್ಲಿ ನಡೆಯುವಂಥ ದಾರಿ ಕೊಟ್ಟಂತ ನಮ್ಮೆಲ್ಲರಿಗೆ ಒಳ್ಳೆ ಸಂಸ್ಕಾರ, ಧರ್ಮ ಸಂಸ್ಕಾರ, ಒಳ್ಳೆ ಶಿಕ್ಷಣ, ಯಾವ ಥರ ತಾಯಿ ಏನದ ಮಕ್ಕಳಿಗೇನದ ಒಂದು ತಾಯಿ ಮನುಷ್ಯ ತಾಯಿ ಏನದ ಒಂದು ದೊಡ್ಡ ಏನದ ಒಂದು ಪ್ರೇಮದಿಂದ ಏನದ ಯಾವ ಥರ ಒಂದು ಸಂಸ್ಕಾರ ಕೊಡ್ತಾರೆ, ಆ ಸಂಸ್ಕಾರ ಕೊಟ್ಟಂತ ಬಸವಲಿಂಗ ಪಡೆದವರು. ಯಾಕೆ ಅವರಿಗೆ ಚಂದ್ರಬಸವ ಪಡೆದವರು ಬಹಳಷ್ಟು ಏನದ ದಿವ್ಯ ಶಕ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಭಾಲ್ಕಿ ಮಠಕ್ಕೆ ಏನದ ಬಸವಲಿಂಗ ಪಡೆದರು ಪಟ್ಟಿದೇವರು ಪಟ್ಟಾಧ್ಯಕ್ಷರಾಗಿ ಒಪ್ಕೊಂಡಿದ್ದು ನಮಗೆಲ್ಲರಿಗೂ ದೊಡ್ಡ ಏನದ ಇದೊಂದು ಈ ಬಸವತತ್ವ ಬೆಳೆಸರಾಗಲಿ, ಶಿಕ್ಷಣ ಸಂಸ್ಥೆ ಬೆಳೆಸರಾಗಲಿ, ನಮ್ಮೆಲ್ಲರಿಗೂ ಒಳ್ಳೆಯ ಏನದ ಮಾರ್ಗದರ್ಶನ ಮಾಡಕ್ಕೆ ಏನದ ಕೊಟ್ಟಂತ ಒಂದು ದೊಡ್ಡ ಶಕ್ತಿ. ಬಸವಲಿಂಗ ಪಡೆದವ್ರು ಭಾಳ ಏನದ ಎಲ್ಲರೂ ಕೇಳಿರಿ, ಗುರು ಬಸವ ಪಡೆದವ್ರು ಭಾಳ ಸರಿಯಾಗಿ ಹೇಳೋರು. ಏನದ ಜೀವನ ಚರಿತ್ರೆ ಬಸವಲಿಂಗ ಪಡೆದವ್ರದ್ದು ಏನದ ಹೇಳಿದ್ರಲ್ಲ. ಹಾಗಾಗಿ ನಾವೇನು ಹೆಚ್ಚು ಹೇಳಿದ್ರೆ ನಾವೇನು ಹೆಚ್ಚಿನ ಸಮೀಪ ನೋಡಿದ್ದೆ ಅವ್ರ ಕಾಲೇಜ್ ಸಮಯದಲ್ಲಿ. ಚನ್ನಬಸವ ಪಟ್ಟಿದ್ದೇವ್ರ ಏನದ ಜೊತೆ ನಾವು ಬಹಳಷ್ಟು ಏನದ ಆ ಮಠಕ್ಕೆ ಏನದ ಹೋಗೋರು. ಹಾಗಾಗಿ ಯಾವಾಗಲೂ ಅಲ್ಲಿ ಇರ್ತಾರೆ ಬಿಳಿ ಬಟ್ಟೆ ಉಟ್ಕೊಂಡು. ಅದ್ರ ಅಪ್ಪಗಳು ಏನದ ಪಟ್ಟಾಧ್ಯಕ್ಷ ಆದ ನಂತರ ಈ ಮಠಕ್ಕೆ ಭಾಳ ದೊಡ್ಡ ಏನದ ಶಕ್ತಿ ಕೊಟ್ಟಿದ್ದಾರೆ, ಭಾಳ ದೊಡ್ಡ ಏನದ ಈ ಮಠಕ್ಕೆ ಏನದ ಬೆಳೆಸಿದ. ಬರೀ ಏನದ ಈ ಮಠ ಬಾಲ್ಕಿ ಹಿರಮಠ ಬಿಚ್ಚಿಲ್ಲವರು. ಈ ಬಾಲ್ಕಿ ಹಿರಮಠ ಇಡೀ ಏನದ ಯಾವ ಥರ ನಮ್ಮ ಪೂಜ್ಯ ಸುತ್ತೂರು ಶ್ರೀಗಳು ಹೇಳಿದಂಗ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಈ ಥರ ಎಲ್ಲ ರಾಜ್ಯ ಅಷ್ಟೇ ಇಲ್ಲ, ಡೆಲ್ಲಿ ತನಕ ಏನದ ಅವ್ರೇನದ ಹೋಗಿ ಬಸವತತ್ವ ಪ್ರಸಾರ ಮಾಡಿ ಲಿಂಗ ದೀಕ್ಷೆ ಮಾಡೋಂಥ ಕೆಲಸ ಏನದ ಮಾಡಿದರು. ಇವತ್ತು ಬಸವಲಿಂಗ ಪಡೆದೇವರು ಮನಿತಾನಿಂದನೂ ಬಡವರು ಮತ್ತು ಮಠದಾಗೂ ಏನದ ಅವ್ರು ಯಾವ ಸಮಯದ ಮಠಕ್ಕೆ ಏನದ ಪಟ್ಟಾಧ್ಯಕ್ಷರಾಗಿರು ಅದನ್ನೂ ಏನದ ಸಮಸ್ಯೆನೇ ಇತ್ತು. ಯಾರಾದ್ರೂ ಏನದ ಶಿಷ್ಯರು ಬಂದಾಗ, ಯಾರಾದ್ರೂ ಏನದ ಅತಿಥಿಗಳು ಬಂದಾಗ ನಾವು ನೋಡಿದೇವ್ರಿ. ಹಾಗಾಗಿ ಬಸವಲಿಂಗ ಪಡೆದವರು ಮಠದಲ್ಲೂ ಬಹಳಷ್ಟು ಸಂಘರ್ಷನ ಕೊಡುವಂತ ಕೆಲಸ ಆಗ್ತು. ಮಠಕ್ಕೆ ಶಿಷ್ಯರು ಹೆಚ್ಚಿಗೆ ಮಾಡೋದು, ಬಸವತತ್ವ ಹೆಚ್ಚಿನ ಪ್ರಸಾರ ಮಾಡೋದು, ಸಂಪ್ರಮಾಣದಲ್ಲಿ ಬೆಳೆಸೋದು ಕೆಲಸ ಮಾಡಿದರು. ಸುತ್ತೂರು ಶ್ರೀವಳಿ ಬಂದೇನದ ಕರ್ನಾಟಕದಲ್ಲಿ ಬಾಲ್ಕಿ ಏನದ ಈ ಗುರುಕುಲ ಬೀದರ್ ಜಿಲ್ಲೆ ಏನದ ಹೆಸರು MBBS ಇಂಜಿನಿಯರಿಂಗು IIT ನಂಬರ್ 1 ಬರ್ತಾ ಇದೆ ಅಂತ ಅವ್ರನ್ನ ಹೇಳಿದ್ದಿದೆಯಲ್ಲ, ಭಾಳ ದೊಡ್ಡ ಏನದ. ಇದು ವೈಯಕ್ತಿಕ ಯಾರಿಗೆ ಲಾಭ ಇರ್ಲಕ್ಕಿಲ್ಲ, ಅದನ್ನು ಯಾರಿಗೆ ಇವಾಗ ಶಿಕ್ಷಣ ಸಿಗ್ತಾ ಇದೆ, ಅವ್ರಿಗೆ ದೊಡ್ಡ ಲಾಭ ಇದೆ. ಮತ್ತು ಈ ಭಾಗ ಏನದ ಇಲ್ಲೇ ಇದ್ದಂಥ ನಮ್ಮ ಬೀದರ್ ಜಿಲ್ಲಾ ಆಗಲಿ, ಬೇರೆ ಗುಲ್ಬರ್ಗ ಆಗಲಿ, ಆಜುಬಾಜು ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಹುಡುಗರು ಏನದ ಇವತ್ತ ಭಾಳ ಒಳ್ಳೆ ಏನದ ಸವಲತ್ತಾಗಿದೆ. ಹಣ ಕೊಟ್ಟರು ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ, ಹಣ ಕೊಡಬೇಕು, ದೂರ 100 ಕಿಲೋಮೀಟರ್ ಹೊರಗೆ ಹೋಗ್ಬೇಕು. ನನ್ನ ಮಕ್ಕಳು ಅವರಲ್ಲಿ ನಾವಿಲ್ಲಿ ಅಂತ ಭಾಳಷ್ಟು ಏನದ ಜೀವನದಲ್ಲಿ ಸಮಸ್ಯೆಗಳು ಇರ್ತಾವೆ. ಆ ಎಲ್ಲ ಸಮಸ್ಯೆಗೆ ಏನದ ಬಸವಲಿಂಗ ಪಡೆದವರು ನಮ್ಮ ಪರಿಹಾರ ಕೊಟ್ಟು ಅಷ್ಟೇ ಅಲ್ಲ, ಒಳ್ಳೆ ಏನದ ಬಸವತತ್ವದ ಮುಖಾಂತರ ಒಳ್ಳೆ ಧರ್ಮ ಏನದ ಸಂಸ್ಕಾರ ಮುಖಾಂತರ ಶಿಕ್ಷಣ ಏನದ ಕೊಡ್ತಾ ಇದ್ದು ಇವತ್ತ ಈ ಭಾಗಕ್ಕೆ ಏನದ ಭಾಳ ಒಳ್ಳೆ ಹೆಸರಾಗ್ತಾ ಇದೆ, ಒಳ್ಳೆ ಸವಲತ್ತು ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೇನದ ಇವತ್ತು ಓದ್ಲಿಕ್ಕೆ ಭಾಳ ಒಳ್ಳೆ ಅವಕಾಶನ ಆಗ್ತಾ ಇದೆ. ಇವತ್ತ ಪಾಲಕರಿಗೆ ವಿದ್ಯಾರ್ಥಿಗಳೇನದ ತಾಯಿ ತಂದೆಯೂ ಸವಲತ್ತು ಆಗ್ತಾ ಇದೆ. ನಾವೆಲ್ಲ ನಮ್ಮ ಮಕ್ಕಳಿಗೆ ಬಿಡಬೇಕಾದ್ರೆ ದೂರ ಹೋಗ್ಬೇಕು, ಮತ್ತು ನಾವು 7 ದಿನಕ್ಕೆ ಒಂದ್ಸಲ ಹೋಗ್ಬೇಕು, ತಿಂಗಳಿಗೆ ಒಂದ್ಸಲ ಹೋಗ್ಬೇಕು, ಬರೋ ಹಣ ಅಂತ ಭಾಳಷ್ಟು ಸಮಸ್ಯೆಗಳನ್ನು ನೋಡಿದ್ವಿ. ಅದು ಈಗ ನಿಮಗೆ ಎಲ್ಲರಿಗೆ ಭಾಳ ದೊಡ್ಡ ಏನದ ಇವತ್ತ ಶಿಕ್ಷಣ ಸಂಸ್ಥೆ ತೆಗೆದು ಒಳ್ಳೆಯ ಶಿಕ್ಷಣ ಸಂಸ್ಥೆ ತೆಗೆದು ಅದು 20,000 ವಿದ್ಯಾರ್ಥಿಗಳು. ಇದು ಭಾಳ ಏನದ ನಾವು ಏನದ ಇವತ್ತ ವಿಚಾರ ಮಾಡೋಣ, ಅದಕ್ಕೆ ದೂರ ಏನದ ಭಾಳ ದೊಡ್ಡ ಏನದ ಮಟ್ಟದಲ್ಲಿ ಇವತ್ತು ವಿದ್ಯಾರ್ಥಿಗಳು 20,000 ಅಂತಂದ್ರೆ ನಾವು ಕೇಳ್ತಿದ್ದೇವೆ. ಮೈಸೂರಿನಲ್ಲಿ, ಸಿದ್ಧಗಂಗಾನಲ್ಲಿ ಭಾಳ ದೊಡ್ಡ ಮಟ್ಟ ನಾವು 3,000, 4,000, 5,000 ವಿದ್ಯಾರ್ಥಿಗಳು ಕೇಳ್ತಿದ್ದೀವಿ. ಆದ್ರೆ ಇಲ್ಲೇ ಬೀದರ್ ಜಿಲ್ಲೆಯಲ್ಲಿ ನಿಮ್ದೇನದ ಇವತ್ತ ಈ ಮಠದಲ್ಲಿರದ ಶ್ರೀಗಳು ಗುರುಕುಲದಿಂದ ದೊಡ್ಡ ಪ್ರಮಾಣದಲ್ಲಿ ತೆಗೆದು ಇವತ್ತು ನಡೆಸ್ತಾ ಇದ್ದಿದ್ದು ಭಾಳ ದೊಡ್ಡ ಶ್ರಮ ಅಷ್ಟೇ ಅಲ್ಲ. ಅದರಿಂದ ಸುತ್ತೂರು ಶ್ರೀಗಳು ಹೇಳಿದ್ರು ಭಾಳ ದೊಡ್ಡ ಪರಿಶ್ರಮ ಜೊತೆ ಭಾಳ ಕಷ್ಟಪಟ್ಟಿದ್ದಾರೆ. ಆ ಕಷ್ಟನಲ್ಲಿ ನಾನು ಏನದ ನೋಡಿ ನಪ್ಪಲಿ ನಾವೊಂದು 18 ಎಕರೆ ಜಮೀನು ಇಸ್ಕೊಟ್ಟಿದ್ದ ಗೌರ್ಮೆಂಟ್ ಕಡೆಯಿಂದ ಏನದ
ಯಾರು ಬಂದು ಅದನ್ನ ಕಬ್ಜೆ ತಗೊಂಡ್ರು ಅದು ಕೊಡದೆಬ್ಬಿಸ್ಬೇಕು. ಈ ತರ ಏನದ ನಾವು ಗೌರ್ಮೆಂಟ್ ಜಮೀನಿಂದ ಯಾರು ಬಂದಿಲ್ಲ ಇಲ್ಲಿ. ಅದು ಅಪ್ಪವ್ರ ಸಾಡಿ ಟಿಕೆಟ್ ಅಪ್ಪರೇ ಬಹಳಷ್ಟು ತೊಂದರೆ ಕೊಡೋದು. ಅಷ್ಟೇ ಅಲ್ಲ, ಅಪ್ಪರಿಗೆ ಏನದ ಅದೇ ಆಜು ಬಾಜು ಊರವ್ರು ತೊಂದರೆ ಕೊಡೋದು. ಅಲ್ಲೂ ನಾವೆಲ್ಲ ಏನದ ಅಪ್ಪರಿಗೆ ಹೋಗಿ ಮತ್ತೇನದ ಅವ್ರ ಜೊತೆ ನಿಂತೆವು. ಒಳ್ಳೆ ಕೆಲಸ ಮಾಡಿದ್ರೆ ಕಷ್ಟನ ಭಾಳ ಬರ್ತಾವ. ಅಂಥದ್ರಲ್ಲಿ ಏನದ ಮುಸ್ಲಿಂ ಪಡೆದವರು ಅವರೆಲ್ಲ ಏನದ ಏನ ಕಷ್ಟ ದುಃಖ ಸುಖ ಎಲ್ಲ ನೋಡ್ಕೊಂಡು ಏನದ ಈ ಮಟ್ಟಕ್ಕೆ ಏನದ ಬೆಳೆಸಿದಾರ ಅಂದ್ರೆ ಇದಕ್ಕೆ ಅವ್ರದ್ದು ಆ ದೊಡ್ಡ ಏನದ ಒಂದು ವಿಷಯನು, ಅವ್ರ ದೊಡ್ಡ ಏನದ ಒಂದು ಏನದ ಒಂದು ಈಗ ಮಾಡ್ಬೇಕಂತ ಏನದ ಒಂದು ಅವ್ರ ಪ್ರಯತ್ನ. ಅಷ್ಟೇ ಅಲ್ಲ, ಇವತ್ತ ಬಸವತತ್ವ ಪ್ರಚಾರಕ್ಕೂ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಎಲ್ಲೂ ಮಹಾರಾಷ್ಟ್ರ ಹೋಗ್ತೇವೆ, ಮಾಲಿಕೆ ಮಠ ಅಂದ್ರೆ ಹೋಗು ಬಸವಲಿಂಗ ಪಡೆದವರು ಮಠ ಹೆಂಗ್ ಕೇಳ್ತಾರೆ. ಇವತ್ತು ಮಹಾರಾಷ್ಟ್ರದ ಬಸವತತ್ವ ಪ್ರತಿ ಜಿಲ್ಲೆಗೆ ಹೋಗಿ ಅವ್ರೇನದ ಬಸವತ್ವ ಪ್ರಚಾರ ಮಾಡೋಂಥದ್ದನ್ನ ಮಾಡಿದ್ದಾರೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಬಸವತತ್ವ ಕಡಿಮೆ ಇತ್ತು. ಇನ್ನೂ ಏನದ ಅಲ್ಲಿ ಮಹಾರಾಷ್ಟ್ರನ ಶ್ರಮ ಪಡಬೇಕಾಗಿದೆ ಬಸವತತ್ವ ಸಲುವಾಗಿ. ಅಷ್ಟೆಲ್ಲ ಸಮಯ ಕೊಟ್ಟು ಯಾವ ಥರ ಏನದ ಇವತ್ತ ಬಸವಕಲೆ ಅನುಭವ ಮಂಟಪ ಅಲ್ಲೂ ಏನದ ಅವರು ಸಮಯ ಕೊಟ್ಟು ಸರ್ಕಾರದಿಂದ ಏನದ ಇವತ್ತು ಅನುಭವ ಮಂಟಪ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅದಕ್ಕೂ ನಾವು ಭಾಳಷ್ಟು ಏನದ ಸಮಯ ಕೊಟ್ಟು ಇವತ್ತು ನನ್ನ ಮುಗಿ ಕೆಲಸ ನಂದು ಇನ್ನಿಲ್ಲ. ಇವಾಗ ಗುರು ಬಸವ ಪಡೆದವ್ರಿಗೆ ನೋಡ್ಕೊಂಡು ನಾನು ಅಲ್ಲಿ ಬಸವಕಣೆ ಅನುಭವ ಮಂಟಪದಲ್ಲಿ ಇರ್ತೀನಿ, ಬಸವಕಣಿಗೆ ಇರ್ತೀನಿ ಅಂತ ನಮ್ಮ ಎದುರು ಭಾಳ ಸಲ ಹೇಳಿದ್ದಾರೆ. ಈ ಥರ ಈ ಸಮಾಜ ಕೊಡುಗೆ ಅವ್ರಿಗೆ ಭಾಳ ದೊಡ್ಡದು. ಅದು ವಿಶೇಷವಾಗಿ ಏನದ ಬಾಲ್ಕಿ ಮಠ ಶಿಷ್ಯರಿಗೂ ಭಾಳ ಹೆಮ್ಮೆ ನಮಗೆ. ಯಾಕಂದ್ರೆ ನೀವು ಭಾಳ ದೊಡ್ಡ ಏನದ ಇವತ್ತು ಬಸವತತ್ವ ಪ್ರಚಾರದಲ್ಲಾಗಲಿ ಶಿಕ್ಷಣ ಸಂಸ್ಥೆಯಲ್ಲಾಗಲಿ ಅದಕ್ಕೆ ಜೊತೆ ಅನಾಥ ಮಕ್ಕಳು ಮೊದಲು ಅನಾಥ ಮಕ್ಕಳು ಏನಾದ್ರು ಬಿದ್ದರೆ ಎಂಥವ್ರು ಇದ್ದಿಲ್ಲ, ಅದಕ್ಕೆ ತೊಂಬರ್ನೂ ಇದ್ದಿಲ್ಲ. ಅದು ಇದೇನು ಅನಾಥ ಮಕ್ಕಳಿಗೆ ಬೆಳೆಸಂತ ಪರಂಪರೆ ಏನದ ಬಸವಲಿಂಗ ಪಡೆದವರು ಕೈಯಿಂದೇನೋ ಸ್ಟಾರ್ಟ್ ಆಗ್ತು. ಎಷ್ಟೊಂದು ಅನಾಥ ಮಕ್ಕಳು ಇವತ್ತು ನಾವು ನೋಡ್ರಿ ಏನದ ಅವ್ರ ದೊಡ್ಡ ದೊಡ್ಡ ಏನದ ಡಿಗ್ರಿ ತೊಗೊಂಡು ಪಾಸಾಗಿ ಅವ್ರನ್ನ ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ಏನದ ಅದು ಮತ್ತು ವಿಶೇಷವಾಗಿ ಅವ್ರದ್ದು ಹುಟ್ಟಿದ ದಿವಸ ಅನಾಥ ಮಕ್ಕಳ ದಿನಾಚರಣೆ ಅಂತ ಮಾಡ್ಕೊತಾ ಇದ್ದಿದ್ದು ಭಾಳ ವಿಶೇಷ. ಇಂಥವೆಲ್ಲ ಏನದ ವಿಶೇಷತ ಮುಸ್ಲಿಂ ಪಡೆದವ್ರ ಬಲ್ಲಿದೆ. ಅವ್ರು ಇನ್ನೂ ಏನದ ಯಾವ ಥರ ಏನದ ನಮ್ಮ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವರು ಶತಮಾನೋತ್ಸವಕ್ಕೆ ಏನದ ನಾವು ಬರಬೇಕು ಅಂತೇನಂತ ಇದ್ರು ಅವರು. ಆ ಥರ ಇನ್ನೂ ಏನದ ಯಾವ ಥರ ಅಪ್ಪರು ದೊಡ್ಡಪ್ಪವರು 108 ವರ್ಷ ಉಳಿದಿದ್ರು. ಇವ್ರು ಇನ್ನೂ ಏನದ ಅವ್ರಿಗಿಂತ ಹೆಚ್ಚಿನ ದಿನದ ವರ್ಷ ಉಳಿದು ಇನ್ನೂ ಈ ಭಾಗ ಸೇವೆ ಮಾಡಬೇಕು. ಬಸವತತ್ವ ಪ್ರಚಾರ ಅಷ್ಟೇ ಅಲ್ಲ, ಶಿಕ್ಷಣ ಏನದ ಒಂದು ಒಳ್ಳೆ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಏನದ ಅವ್ರೇನದ ಇನ್ನೂ ಅವ್ರು ನಮ್ಮ ಎಲ್ಲ ಆಶೀರ್ವಾದ ಕುಡ್ಲಕ್ಕಿರ್ಲಿ ಅಂತ ಹೇಳಿ ಗುರುಬಸವ ಪಡೆದವ್ರನ್ನ ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಗುರುಬಸವ ಪಡೆದವ್ರು ಅವ್ರು ಏನು ಹೇಳಿ ನೋಡು, ನಾನು ಎಲ್ಲ ಬರ್ಕೊಂಡಾಗ ಅಂತ 2-3 ಸಲ ನೋಡ್ದ ಬರ್ಕಮಾಲಾರ್ದೆ ಪೂರ ಏನದ ಏನು ಹೇಳ್ಬೇಕು, ಏನು ಎಷ್ಟು ಅವ್ರಿಗೆ ನೆನಪಿದೆ ಅದಕ್ಕೆ ಹೆಚ್ಚಿನ ಏನದ ಅವ್ರೇನದ ಹೇಳಿ ಅವ್ರನ್ನದ ಗುರುಗಳು ಸಮರ್ಥ ಗುರುಗಳು ಏನದ ಇವತ್ತು ಅವ್ರು ನಮ್ಮ ಸಿಕ್ಕಿದಾರ. ಅವ್ರು ಬಸವಲಿಂಗ ಪಡೆದವ್ರು ಏನು ಮಾಡಿದಾರ ಇನ್ನೂ ಹೆಚ್ಚಿನ ಅವ್ರನ್ನ ಬೆಳೆಸ್ತಾರ, ಇನ್ನೂ ಹೆಚ್ಚಿನ ಮಾಡಂತ ಏನದ ಅವ್ರಲ್ಲಿ ಏನದ ನೋಡ್ತಾ ಇದ್ದೇನೋ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀವಿ. ಜೈ ಕರ್ನಾಟಕ. ಓಂ ಗುರು ಶ್ರೀ ಗುರು ಬಸವಲಿಂಗ.